ಅದು ನಾವು ಇರಲಿಲ್ಲ, ಆಚೆ ಇದ್ವಿ. ವಿಡಿಯೋ ಮೂಲಕ ಎಲ್ಲ ನೋಡಿದ್ವಿ. ನಾನು ಕೇಳ್ಪಟ್ಟಿದ್ದು ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳು ಆಮೇಲೆ ಪ್ರೈವೇಟ್ ಆಂಬುಲೆನ್ಸ್ ಅವರು ಹೇಳಿದ ತಕ್ಷಣ ಅವ್ರಾಗವ್ರೆ ವಾಲಂಟ್ರಿಯಾಗೆ ಅವರು ಏನು ಯೋಚನೆ ಮಾಡ್ದಂಗೆ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಂಗನಾಥ್ ಡಿಸ್ಕಷನ್ ಮಾಡಿದಾಗ ಆ್ಯಕ್ಚುಲಿ ರಿಯಲ್ ಹೀರೋಗಳು ಅವತ್ತಿನ ದಿನ ಇವ್ರು ಆಗ್ತಾರೆ. ಯಾಕಂತಂದ್ರೆ ಅಷ್ಟು ಜನಗಳಿಗೆ ಈಗ ನಂದೇ ಸ್ವಂತ ಗಾಡಿ ತೆಗಿಬೇಕಂದ್ರೆ ಪೆಟ್ರೋಲು ಡೀಸೆಲ್ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇವ್ರು ಅದು ಯಾವುದೂ ಲೆಕ್ಕಿಸದೆ ನಾವಿವತ್ತು ಕೆಲಸ ಮಾಡಿದರೆ ನಾಳೆ ನಮ್ಗೆ ಅದು ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ಅವರು ಬರೋ ಎಲ್ಲ ಆಂಬುಲೆನ್ಸ್ನ ತೊಗೊಂಡೋಗ್ಬಿಟ್ಟು ರೋಗಿಗಳನ್ನ ತೊಗೊಂಬರೋ ಅಂತ ಕೆಲಸ ಮಾಡ್ತಾರೆ. ಹಾಗಾಗಿ ರಿಯಲ್ ಹೀರೋಗಳು ಇವರಾದ್ರು ನಮ್ಮ ಕಣ್ಣಲ್ಲಿ ರಿಯಲ್ ಹೀರೋ. ಹಾಗಾಗಿ ಇವ್ರನ್ನ ಗುರುತಿಸಿ ನಮ್ಮ ಕೈಲಾದಷ್ಟು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಇದೇ ರೀತಿ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡುವಂತಹ ಶಕ್ತಿ ಅವ್ರಿಗೂ ಕೊಡಲಿ. ಅವರನ್ನು ಗುರುತಿಸಿದ್ರೆ ಈಗ ನೀವು ಹೇಳ್ದಂಗೆ ಪ್ರೈವೇಟ್ ಆಂಬುಲೆನ್ಸ್ ಅಂದರೆ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಅವ್ರು ಸರಿ ಬರಲ್ಲ, ದುಡ್ಡು ಕೇಳ್ತಾರೆ, ಹಾಗೆ ಹೀಗೆ ಅಂತಾರೆ. ಅವ್ರಿಗೆ ಎಲ್ಲೋ 1% ಇರ್ಬೋದೇನೋ, ಆದರೆ ಎಲ್ಲ ಆಂಬುಲೆನ್ಸ್ ಡ್ರೈವರು ಆ ಥರದವ್ರು ಅಲ್ಲ. ಹಾಗಾಗಿ ಮಾನವೀಯತೆ ಮೆರೆದಿರುವಂತಹ ಎಲ್ಲ ಡ್ರೈವರ್ಗಳಿಗೆ ರಂಗನಾಥ್ ಮತ್ತು ನನ್ನ ಪರವಾಗಿ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನದಾಗಿ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಮನೋಭಾವನೆ ಇಟ್ಕೊಂಡು ನಾವಿವತ್ತು ಬಂದಿದ್ದೇವೆ ಹೊರತು ಇಲ್ಲಿ ಯಾವುದೇ ಒಂದು ಬೇರೆ ಥರ ಯಾವುದೇ ಮನೋಭಾವನೆ ಇಲ್ಲ. ಅವ್ರಿಗೆ ಪ್ರೋತ್ಸಾಹಿಸಿದ್ರೆ ಅವರು ಇನ್ನಷ್ಟು ನಾಳೆ ದಿನ ಮತ್ತಷ್ಟು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಇವತ್ತು ಸಹಾಯ ಮಾಡಿದ್ದೀವಿ. ಏನು ನಿನ್ನೆ ಆದಂಥ ಒಂದು ಅಪಾಯದಿಂದ ಒಂದು ಸಾವು ನೋವಿಂದ 40 ಜನ ಇದಾಗ್ತಾ ಇದ್ರು. ಸೊ ನಮ್ಮ ಧರ್ಮಣ್ಣವರು ಕರೆ ಮಾಡಿದಾಗ ಆಂಬುಲೆನ್ಸ್ ಸ್ನೇಹಿತರೆಲ್ಲ ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಹೋಗಿದ್ದಾರೆ ಅಲ್ಲಿಗೆ. ಆ ವಿಡಿಯೋ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ಅವರು ನೋವಲ್ಲಿ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ, ಆಚೆ ತೆಗಿಯೋಕೆ ಆಗ್ತಾ ಇಲ್ಲ. ತೆಗೆದ್ರು ಈ ರೋಡ್ ಕಾವಿಗೆ ಹಬೆಗೆ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇಲ್ಲ. ಆ ನೋವು ನೋಡಿದ್ರೆ ತುಂಬ ಇದಾಗುತ್ತೆ, ಬೇಜಾರಾಗುತ್ತೆ. ಆ 5 ನಿಮಿಷದಲ್ಲಿ ರೋಗಿ ಇಮಿಡಿಯೇಟಾಗಿ ಅವ್ರನ್ನೆಲ್ಲ ಪಿಕ್ ಮಾಡಿದ್ದಕ್ಕೆ ಒಳ್ಳೇದಾಯಿತು. ಯಾಕೆಂದ್ರೆ ಅವ್ರಿಗೆ ತುಂಬ ಗಾಯ, ಅದೇ ನೋವು. ಆ ನೋವಲ್ಲಿ ಇನ್ನೊಂದು ಈ ಬಿಸಿಲು ನೋವಿಗೆ ಇನ್ನೂ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ಇವರೆಲ್ಲ ಹೋಗ್ಬಿಟ್ಟು ತುಂಬ ಅವ್ರಿಗೆ ಹೆಲ್ಪ್ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆಲ್ಲ ತುಮಕೂರು ಶಿಫ್ಟ್ ಮಾಡೋದಾಗಿರ್ಬೋದು, ಬೆಂಗಳೂರು ಶಿಫ್ಟ್ ಮಾಡೋದೆಲ್ಲ ಮಾಡಿದ್ದಾರೆ. ಇದೇ ಥರ ತುಂಬ ಸೇವೆ ಕೆಲಸಗಳು ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ಯಾವುದೇ ಅಪಾಯ ಆದರೂ ನೀವು ಇರಬೇಕು, ನೀವು ಇದ್ರೇ ಎಲ್ಲ ಜೀವಗಳು ಉಳಿಯೋದು ಅಂತ ನಾನು ಕೇಳ್ಕೊಂಡು ಇದೇ ಥರ ಸೇವೆ ಮಾಡ್ತಾ ಇಲ್ಲ ಅಂತ ಕೇಳ್ಕೊತೀನಿ. ಒಳ್ಳೇದಾಗಿ. ಅಷ್ಟು ನನಗೆ ಅದು ಆಕ್ಸಿಡೆಂಟ್ ಆಗಿ 5 ಮಿನಿಟ್ಸಲ್ಲಿ 5 ನಿಮಿಷದಲ್ಲಿ ಒಂದು ಫೋನ್ ಬರುತ್ತೆ, ಧರ್ಮಣ್ಣ ಇಲ್ಲಿ ದೊಡ್ಡ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಗಿದೆ, ಎಷ್ಟು ಆಂಬುಲೆನ್ಸ್ ಇದಾವೆ ಅಷ್ಟು ಕಳಿಸು, ಅಷ್ಟು ಜನ ಇಲ್ಲಿ ನೋವು ಬಿಸಿಲಲ್ಲಿ ಒದ್ದಾಡ್ತಿದ್ದಾರೆ ಕೆಳಗಡೆ, ಆಚೆ ತೆಗಿಯೋಕೆ ಆಗ್ತಿಲ್ಲ ಅಂತ ನಮ್ಮ ಹುಡುಗರಿಗೆ ಫೋನ್ ಮಾಡ್ತೀನಿ. ಸಾದಿಕ್ಕು ಮತ್ತು ದಯಣ್ಣ ಇವರಿಗೆಲ್ಲ ಫೋನ್ ಮಾಡಿದ ತಕ್ಷಣ ವಿತಿನ್ 6-7 ನಿಮಿಷದಲ್ಲಿ ಆ ಜಾಗಕ್ಕೆ ತಲುಪಿ ಎಲ್ಲರೂ ಏನು ಕೈ ಕಾಲೆಲ್ಲ ಮುರಿದಿದ್ರು ಆ ಪೇಷಂಟ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ರಸ್ತೆ ಅಪಘಾತ ಸಂಭವಿಸಿ ಸುಮಾರು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಿ ಆಂಬುಲೆನ್ಸ್ ಸಾಕಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ಖಾಸಗಿ ಆಂಬುಲೆನ್ಸ್ನ ಎಲ್ಲ ಮಾಲೀಕರು ಮತ್ತು ವಾಹನ ಚಾಲಕರು ಮತ್ತು ಸಿಬ್ಬಂದಿಯವರು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಅಲ್ಲಿ ಅಪಘಾತ ಸ್ಥಳದಿಂದ ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಸಾಗಣೆ ಮಾಡುವಲ್ಲಿ ಸಾಕಷ್ಟು ರೀತಿಯಾದಂತಹ ಸಹಕಾರ ಮತ್ತು ಸಹಾಯವನ್ನು ಮಾಡಿದರು. ತದನಂತರ ಇಲ್ಲಿನೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡು ಗಂಭೀರ ಸ್ವರೂಪದ ಗಾಯಗಳಿಗಾಗಿರ್ತಕ್ಕಂಥ ಅನೇಕ ರೋಗಿಗಳು ಇದ್ದರು. ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ದರ್ಜೆ ಆಸ್ಪತ್ರೆಗೆ ರವಾನೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಇತ್ತು, ತುರ್ತಾಗಿ ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸರ್ಕಾರಿ ವಾಹನಗಳ ಜೊತೆಗೆ ಖಾಸಗಿ ಆಂಬುಲೆನ್ಸ್ ವಾಹನ ಚಾಲಕರು ಮತ್ತು ಅವುಗಳ ಮಾಲೀಕರುಗಳು ಸಹಿತ ನಮ್ಮ ಜೊತೆ ಕೈ ಜೋಡಿಸಿ ಆ ದಿವಸ ಉಚಿತವಾಗಿ ಎಲ್ಲ ರೋಗಿಗಳನ್ನ ಶಿರಾದಿಂದ ತುಮಕೂರಿನ ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಸಾಗಣೆ ಮಾಡಲಿಕ್ಕೆ, ಅವರಿಗೆ ಜೀವವನ್ನು ಉಳಿಸೋ ನಿಟ್ಟಿನಲ್ಲಿ, ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನು ಒದಗಿಸೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಶ್ರಮ ಹಾಕಿದರು ಮತ್ತು ನಮಗೆಲ್ಲರಿಗೂ ಸಹಕಾರ ಮತ್ತು ಸಹಾಯವನ್ನು ಮಾಡಿದರು. ಅದಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಅಂಜನ್ ಕುಮಾರ್ ಅವರು ಮತ್ತು ಅವರೆಲ್ಲ ರಂಗನಾಥ್ ಅವರು, ರಾಜು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಬಳಗ ಬಂದು ಇವತ್ತು ನಮ್ಮನ್ನು ಕೇಳಿಕೊಂಡು ಅವರಿಗೆ ಪ್ರೋತ್ಸಾಹಿಸಿ ಸನ್ಮಾನ ಮಾಡಿ ಅಂತಂದರು. ಹಾಗಾಗಿ ನಾವು ಬಂದು ಅವರಿಗೆ ಅಭಿನಂದನೆಗಳನ್ನ ಮತ್ತು ನಮ್ಮ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಅವುಗಳನ್ನ ಗುರುತಿಸಿದಂಥ ನಮ್ಮ ಸಮಾಜ ಸೇವಕರಾದ ಅಂಜನ್ ಕುಮಾರ್, ರಂಗನಾಥ್, ರಾಜು ಇವ್ರಿಗೂ ಸಹಿತ ನಾನು ನಮ್ಮ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳನ್ನ. ಸುಮಾರು 11-11:30 ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. KSRTC ಬಸ್ಸು ನಿಂತಿದ್ದಂಥ ಲಾರಿಗೆ ಗುದ್ದುಬಿಟ್ಟು ತೀವ್ರತರವಾದ ಒಂದು ಆಕ್ಸಿಡೆಂಟ್ ಆಗಿದೆ. ಸುಮಾರು ಜನಗಳಿಗೆ ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿ ಬಂತು. ಅಂಥ ಸಂದರ್ಭದಲ್ಲಿ ನಾವು ತುರ್ತು ಚಿಕಿತ್ಸಾ ವಿಭಾಗ ಏನಿದೆ ಅಲ್ಲಿ ಎಲ್ಲ ನಮ್ಮ ಶುಶ್ರೂಷಾಧಿಕಾರಿಗಳು, ನರ್ಸ್ಗಳು, ಬೇರೆ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ
ಬೇರೆ ಬೇರೆ ವಿಭಾಗದಿಂದ ಅಲ್ಲಿಗೆ ನಾವು ಕರೆಸ್ಕೊಂಡ್ವಿ. ಇಲ್ಲಿ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಇವರು ಏನು ಖಾಸಗಿ ವಾಹನ ಚಾಲಕರು ಮಾಲೀಕರು ಅವರ ಒಂದು ತುರ್ತು ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದರೆ, ಬೇರೆ ಯಾವುದೇ ತಾಲೂಕಿನಲ್ಲಿ ಈ ಥರ ಒಂದು ಮಾನವೀಯತೆ ಮೆರೆಯುವಂಥ ಚಾಲಕರಾಗಲಿ ಅಥವಾ ಖಾಸಗಿ ವಾಹನ ಆ್ಯಂಬುಲೆನ್ಸ್ ಇರ್ತಕ್ಕಂಥ ಮಾಲೀಕರು ಸಿಗೋದಿಲ್ಲ. ಹಾಗಾಗಿ ಅವರ ಕೆಲಸ ಮಾತ್ರ ಭಾಳ ಪ್ರಶಂಸನೀಯ. ಯಾಕೆ ಅಂತಂತಂದರೆ ಆ ತುರ್ತು ಸಂದರ್ಭಗಳಲ್ಲಿ ಸಮಯನೇ ಮುಖ್ಯ ಆಗುತ್ತೆ. ನಾವು ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡಿಬಿಟ್ರೆ ಯಾವ್ದಾದ್ರು ಹೆಡ್ ಇಂಜುರಿ ಕೇಸು ಅಥವಾ ಸೀರಿಯಸ್ ಇರ್ತಕ್ಕಂಥ ಪೇಷಂಟ್ಗಳಿಗೆ ತುರ್ತು ಚಿಕಿತ್ಸೆ ಕೊಡೋದು ಲೇಟ್ ಆಗಿಬಿಟ್ರೆ ಜೀವನೇ ಹೋಗುವಂಥ ಸಂದರ್ಭ ಇರ್ತದೆ. ಅಂಥ ಒಂದು ಸಮಯದಲ್ಲಿ ಎಲ್ಲ ಖಾಸಗಿ ತುರ್ತು ವಾಹನಗಳ ಮಾಲೀಕರು ಮತ್ತು ಚಾಲಕರು ಸಮಯ ಪ್ರಜ್ಞೆ ಮೆರೆದು ಅಪಘಾತ ನಡೆದಂಥ ಇದಕ್ಕೆ ಏನು ಸ್ಥಳಕ್ಕೇನೆ ಹೋಗಿ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ತಕ್ಷಣವೇ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಇಲ್ಲಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಮತ್ತು ಬೆಂಗಳೂರಿಗೆ ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಹೋಗಿ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸಿ ಅವರ ಜೀವವನ್ನು ಕಾಪಾಡಿದ್ದಾರೆ ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಅವರು ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ಮೆರೆದಿರೋದ್ರಿಂದ ಈ ಏನು ಸನ್ಮಾನ ಇದೆ ಅವರಿಗೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಹೇಳ್ತೀನಿ. ಈ ಕೆಲಸ ಬೇರೆ ಎಲ್ಲೂ ಮಾಡಲಿಕ್ಕೆ ಆಗೋದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಆಂಬ್ಯುಲೆನ್ಸ್ ವಾಹನ ಚಾಲಕರು ಮತ್ತು ಮಾಲೀಕರು ಅವರ ಒಂದು ಮಾನವೀಯತೆಯನ್ನು ಮೆರೆದುಬಿಟ್ಟು ಉತ್ತಮವಾದಂಥ ಸಮಾಜಕ್ಕೆ ಉತ್ತಮವಾದಂಥ ಇದನ್ನು ಕೊಡ್ತಾ ಇದ್ದಾರೆ, ಏನು ಮಾಹಿತಿಯನ್ನು ಮತ್ತು ಸೇವೆ ನೀಡ್ತಾ ಇದ್ದೀವಿ ಅನ್ನೋ ಒಂದು ನಿಸ್ವಾರ್ಥ ಸೇವೆಯನ್ನು ಕೊಡ್ತಾ ಇದ್ದೀರಿ ಅನ್ನೋಂಥ ನಾನು ಗುರುತಿಸಿ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೀರಿ, ಭಾಳ ಅರ್ಥಪೂರ್ಣವಾದ್ದು ಮತ್ತು ಉತ್ತಮವಾದ್ದು ಅಂತ ಹೇಳ್ತಾ ಅವರೆಲ್ಲರಿಗೂ ನೀವು ನಿಮ್ಮ ಮಾನವೀಯತೆ ಮೆರೆದು ಆ ತುರ್ತು ಸಂದರ್ಭದಲ್ಲಿ ಎಲ್ಲ ರೋಗಿಗಳಿಗೂ ಅತ್ಯಂತ ಅಗತ್ಯವಾದ ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.